ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾನಿವತ್ತು ಈ ಬೇಸಿಗೆ ಕಾಲಕ್ಕೆ ಒಳ್ಳೆ ಮಧ್ಯಾಹ್ನದ ಊಟಕ್ಕೆ ಮಜ್ಜಿಗೆ ಕೊಳಂಬು ಅಂತ ಮಾಡ್ತೇನೆ. ಅದು ಯಾವ ತರಕಾರಿಯೂ ಹಾಕ್ಬೋದು, ಆದರೆ ಈಗ ಬೇಸಿಗೆಗೆ ನಾವು ಕುಂಬಳಕಾಯಿ, ಸೌತೆಕಾಯಿ ಆ ಥರ ಎಲ್ಲ ತಿಂದರೆ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ಇದು ಬೇಸಿಗೆಗೆ ಈ ಥರ ಮಾಡ್ಕೊಂಡು ತಿಂದರೆ ಇದು ಹಿತ ಆಗಿರುತ್ತೆ. ಹಾಗಾಗಿ ಅದನ್ನ ನಿಮ್ಗೆ ಹೇಗೆ ಮಾಡೋದಂತ ತೋರಿಸ್ತೇನೆ. ಈಗ ನಾನೀಗ ಇಲ್ಲಿ ಸೌತೆಕಾಯಿದು ಮಾಡ್ತಾ ಇದ್ದೇನೆ, ನೋಡುವ ಯಾವ ತರ ಅಂತ ಹೇಳಿ. ಆಯ್ತಾ, ಈಗ ನೋಡಿ ಇಲ್ಲಿ ಮಜ್ಜಿಗೆ ಹುಳಿಗೆ ಅರ್ಧ ತೆಂಗಿನಕಾಯಿ ತುರಿಯನ್ನು ತಕೊಂಡಿದ್ದೇನೆ. 1 ಚಮಚ ಜೀರಿಗೆ, ಇದರಲ್ಲಿ 2 ಚಮಚ, ದೊಡ್ಡ ಚಮಚದಲ್ಲಿ 1 ಚಮಚ ಆ ಲೆಕ್ಕ. ಹಸಿಮೆಣಸು ನಿಮಗೆ ಖಾರಕ್ಕೆ ತಕ್ಕ, ಇದು ಹೆಚ್ಚು ಖಾರ ಇಲ್ಲ ಹಾಗಾಗಿ 5 ಹಾಕಿದ್ದೇನೆ. ಖಾರ ಕಡಿಮೆ ಬೇಕಿದ್ದವರು ಕಡಿಮೆ ಹಾಕ್ಕೊಳ್ಳಿ, ಆಯ್ತಾ. ಈಗ ನೋಡಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತೇನೆ. ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೇನೆ. ಸಣ್ಣ ರುಬ್ಬಬೇಕು. ಈಗ ನೋಡಿ ರುಬ್ಕೊಂಡು ಬಂದಿದ್ದೇನೆ, ಸಣ್ಣ ರುಬ್ಬಿದ್ದೇನೆ. ಇದನ್ನು ಇಷ್ಟು ಸಣ್ಣ ರುಬ್ಬಬೇಕು. ಈಗ ನೋಡಿ ಇಲ್ಲಿ ಒಂದು ಸೌತೆಕಾಯಿ ತಗೊಂಡಿದ್ದೇನೆ, ಇದನ್ನು ಕಟ್ ಮಾಡ್ತೇನೆ. ಅರ್ಧ ಸಾಕಾಗ್ತದೆ ನಮಗೆ, ಅರ್ಧನೇ ಮಾಡ್ತೇನೆ ನಾನು. ಸಿಪ್ಪೆ ಕೊಟ್ಟು ಸಿಪ್ಪೆ ತೆಗೆದು ಮಜ್ಜಿಗೆ ಮಾಡೋದು, ಒಂದೊಂದು ತರಕಾರಿಗೆ ಸಿಪ್ಪೆ ತೆಗೆದು ಒಂದೊಂದು ತರಕಾರಿಗೆ ಸಿಪ್ಪೆ ತೆಗೆದು ಮಜ್ಜಿಗೆ ಮಾಡೋದು. ಈಗ ಎಲ್ಲ ಸಿಪ್ಪೆ ತೆಗೆದುಕೊಂಡಿದ್ದೀರಾ? ನಾನು ಅರ್ಧನೇ ಸಾಕಾಗುತ್ತಂತ ಅಂದ್ಕೊಂಡೆ, ಆಮೇಲೆ ಇಡೀನೇ ಹಾಕಿದೆ. ಅದು ಸ್ವಲ್ಪ ಸಣ್ಣದಿತ್ತು ಸೌತೆಕಾಯಿ, ಹೋಳೆಲ್ಲ ಕಡಿಮೆ ಆಯ್ತು, ಹಾಗಾಗಿ ಇಡೀನೇ ಹಾಕ್ಕೊಂಡೆ. ಈಗ ನೋಡಿ ಎಲ್ಲವನ್ನು ಈ ಥರ ಹೋಳು ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಇಟ್ಕೊಂಡಿದ್ದೇನೆ. ಇದನ್ನು ಕುಕ್ಕರಿಗೆ ಆ ಹೋಳೆಲ್ಲ ಹಾಕಿಟ್ಟಿದ್ದೇನೆ. ನೀರು ಹಾಕ್ಕೊಂಡು ಬೇಯಲಿಕ್ಕೆ ಇಡ್ಬೇಕು. ಅದನ್ನೀಗ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು. ಮತ್ತೆ ಮಜ್ಜಿಗೆ ಮಸಾಲೆ ಎಲ್ಲ ಹಾಕುವಾಗ ಸರಿ ಆಗ್ತದೆ. ಈಗ ಬೇಯಲಿಕ್ಕೆ ಇಡ್ತೇನೆ ಇದನ್ನು, ರುಚಿಗೆ ತಕ್ಕಷ್ಟು. ಇದೀಗ ಪ್ಲೇಟನ್ನು ಹಾಗೆ ಮುಚ್ಚಿಡ್ತೇನೆ. ವಿಸಿಲ್ ಮಾಡೋದಿಲ್ಲ, ವಿಸಿಲ್ ಮಾಡಿದರೆ ಅದು ಬೆಂದು ಹೋಗ್ತದೆ, ಅದಕ್ಕೋಸ್ಕರ. ಈಗ ನಾವು ಮಿಕ್ಸಿಯಲ್ಲಿ ರುಬ್ಕೊಂಡದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಇದು ಒಂದು ಸ್ವಲ್ಪ ಶುಂಠಿ ಉಂಟಲ್ಲ, ಅದನ್ನು ನಾನು ತೋರಿಸ್ತಾ ಇದ್ದೇನಲ್ಲ, ಅಷ್ಟು ಶುಂಠಿ ತಗೊಂಡು ಅದನ್ನು ಸಣ್ಣ ತುರಿದು ಹಾಕಬೇಕು. ಅದಕ್ಕೆ ಸಣ್ಣ ತುಂಡು ಇಂಗನ್ನು ಹಾಕ್ಕೊಳ್ಬೇಕು. ಇಂಗನ್ನು ಒಂಚೂರು ನೀರಲ್ಲಿ ಕರಗಿಸಿ ಹಾಕ್ಕೊಂಡ್ರೆ ಆಯ್ತು. ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಈಗ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು. ಇದಕ್ಕೆ ಈಗ ಇದು ಕಡ್ದ ಮಜ್ಜಿಗೆ ಉಂಟಲ್ಲ, ಅದನ್ನು ಹಾಕ್ಕೊಳ್ಬೇಕು. ನಿಮ್ಮ ಹತ್ರ ಕಡ್ದ ಮಜ್ಜಿಗೆ ಇಲ್ದಿದ್ರೆ ಮೊಸರನ್ನು ಸ್ವಲ್ಪ ಮಿಕ್ಸಿ ಮಾಡಿ ಹಾಕ್ಕೊಳ್ಳಿ. ನೋಡಿ ಇದು ಮಜ್ಜಿಗೆ ಹಾಕ್ಕೊಳ್ತೇನೆ. ಅದು ಸಾಧಾರಣ ಒಂದು, ಈಗ ನಾನಿಲ್ಲಿ ತೋರಿಸ್ತಾ ಇದ್ದೇನೆ, ಆ ಲೋಟದಲ್ಲಿ 2 ಲೋಟದಷ್ಟು ಮಜ್ಜಿಗೆ ಹಾಕ್ಕೊಂಡಿದ್ದೇನೆ. ಈಗ ಇದು ಬೇಯಲಿಕ್ಕಿಟ್ಟ ಸೌತೆಕಾಯಿ ಬೆಂದಿತ್ತ ನೋಡುವ. ಅದು ನೋಡುವಾಗಲೇ ಗೊತ್ತಾಗ್ತದೆ, ನಾನೀಗ ಹೇಳ್ತೇನೆ ನೋಡಿ. ಇದೀಗ ಬೆಂದಿತ್ತು. ಹೇಗಂದರೆ ಅದೀಗ ನೋಡಿ ತೆಗೆದಾಗ ಅದೊಂಥರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು, ಆಗ ಬೆಂದಿದೆ ಅಂತ ಲೆಕ್ಕ. ಇಷ್ಟು ಬೆಂದರೆ ಸಾಕು, ತುಂಬ ಬೆಂದು ಹೋಗಬಾರ್ದು ಇದಕ್ಕೆ ಹೋಳು. ಈಗ ಇದಕ್ಕೆ ನಾವು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿತ್ತಲ್ಲ, ಮಜ್ಜಿಗೆ ಎಲ್ಲ ಹಾಕಿ ಅದನ್ನು ಹಾಕಿದರೆ ಆಯ್ತು. ಇದಕ್ಕೆ ಹಾಕಿ ಸರಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು.
ಈಗ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಕುದಿಲಿಕ್ಕೆ ಅಂದರೆ ಅದು ಒಂಥರ ಹಾಲು ಉಕ್ಕಿದಾಗ ಬರುತ್ತೆ ನೋಡಿ, ಆ ಥರ ಬರಬೇಕು. ಆ ಥರ ಬಂದಾಗ ಅದನ್ನು ಸ್ಟಾಪ್ ಮಾಡಬೇಕು, ತುಂಬ ಕುದಿಸಬಾರ್ದು. ಅದೇ ಮೇಯ್ನ್ ಇದರಲ್ಲಿ, ಆ ಥರ ಮಾಡಬೇಕು, ಕುದಿಸಬಾರ್ದು. ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು ಉಪ್ಪು ಬೇಕಿದ್ದರೆ ಹಾಕ್ಕೊಳ್ಬೋದು. ನನಗೊಂದು ಸ್ವಲ್ಪ ಉಪ್ಪು ಬೇಕನ್ನಿಸ್ತು, ಹಾಗಾಗಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈಗ ಗ್ಯಾಸ್ ಸ್ವಲ್ಪ ಸ್ಲೋವಲ್ಲಿಟ್ಟು ಇದನ್ನು ಕುದಿಲಿಕ್ಕೆ ಇಟ್ಟಿದ್ದೇನಲ್ಲ, ಅದೇ ನಾನಾಗ ಹೇಳಿದಾಗೆ ಅದನ್ನು ಕುದಿಸಬಾರ್ದು, ಅದು ಉಕ್ಕಿ ಬರುವವರೆಗೆ ನೋಡಿಕೊಂಡು ಆಫ್ ಮಾಡಿ ಬಿಡಬೇಕು. ಈಗ ತೋರಿಸ್ತೇನೆ ಹೇಗೆ ಯಾವಾಗ ಆಫ್ ಮಾಡಬೇಕಂತ. ಈಗ ನೋಡಿ, ಅದು ಸೈಡಲ್ಲಿ ಸ್ವಲ್ಪ ಇದು ಉಕ್ಕಿದಾಗೆ, ಹಾಲು ಉಕ್ಕಿದಾಗೆ ಆಗಿ ಬರ್ತಾ ಉಂಟು. ಈಗ ನಾನು ಇದನ್ನು ಗ್ಯಾಸನ್ನು ಸ್ವಲ್ಪ ಹೊತ್ತಾದ್ರೂ ಕೂಡಲೇ ಆಫ್ ಮಾಡಿ ಬಿಡ್ತೇನೆ, ಉಕ್ಕಲಿಕ್ಕೆ ಬಿಡುವುದಿಲ್ಲ. ಈಗ ಆಫ್ ಮಾಡಿಕೊಂಡೆ, ಸಾಕಾಗುತ್ತೆ ಇದು ನೋಡಿ, ಸಾಕು, ಇಷ್ಟೇ ಮಾಡಬೇಕು. ಈಗ ಆಯ್ತಿದು. ಇದಕ್ಕೀಗ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಒಣಮೆಣಸು ಇಷ್ಟನ್ನು ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೇನೆ, ಅಷ್ಟನ್ನು ಹಾಕ್ಕೊಳ್ಬೇಕು. ಈಗ ಸಾಸಿವೆ ಎಲ್ಲ ಚಟಪಟ ಅಂತು. ಈಗ ಒಗ್ಗರಣೆ ಕೊಡೋದು ನೋಡಿ. ಒಗ್ಗರಣೆ ಆಯ್ತು. ಇದಕ್ಕೆ ಎಷ್ಟು ಒಳ್ಳೆದಾಗಿತ್ತಂದ್ರೆ ಅಷ್ಟು ಒಳ್ಳೆದಾಗಿತ್ತು. ಇದು ಮಜ್ಜಿಗೆ ಹುಳಿ ಸೆಕೆಗೆ ಒಳ್ಳೆದಾಗುತ್ತೆ ಊಟ ಮಾಡಲಿಕ್ಕೆ. ನೀವು ನಿಮ್ಮಲ್ಲಿ ಟ್ರೈ ಮಾಡಿ, ಈ ಸೆಕೆಗೆ ಈ ಥರ ಮಾಡಿಕೊಂಡು ಊಟ ಮಾಡಿ, ಒಳ್ಳೆದಾಗ್ತದೆ. ಇದರೊಟ್ಟಿಗೆ ಒಂದು ಹಪ್ಪಳ, ಆಮೇಲೆ ಸಂಡಿಗೆ ಮೆಣಸಿದ್ರೆ ಒಳ್ಳೆ ಊಟ ಸೇರ್ತದೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಬಾಯ್, ಸಿ ಯು.